ಸರ್ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಆದರೆ ಈ ಟ್ರಾಫಿಕ್ಕು ಈ ಪಾಟ್ವೋಲ್ಸು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಬರೀ ರೌಂಡ್ಸ್ ಹಾಕ್ತಾರೆ ಬರ್ತಾರೆ. ಏನು ಸೊಲ್ಯೂಷನ್ ಆಗ್ತಾ ಇದೆ ಸರ್? ಸೊಲ್ಯೂಷನ್ ಏನಪ್ಪ ನೋಡಪ್ಪ, ಸೊಲ್ಯೂಷನ್ ಏನು ಬೇಕಾ, ಡಿ.ಕೆ. ಶಿವಕುಮಾರ್ ಬಿಟ್ಟು ಆರ್.ಕೆ. ಮಿಶ್ರಾಗೆ ಅಡ್ವೈಸರ್ ಮಾಡಬೇಕು. ORRಗೆ ಆರ್.ಕೆ. ಮಿಶ್ರಾ ಪ್ಲ್ಯಾನ್ ಮಾಡಿದ್ದಾರೆ. ಆಮೇಲೆ ನರೇಶ್ ವೆಂಕಟರಾಮನ್ನು ಆ ORR ಏನೇನು ಮಾಡಬೇಕು ಎಲ್ಲ ಪ್ಲ್ಯಾನ್ ಮಾಡಿ ಸ್ಕೀಮ್ ಕೊಟ್ಟಿದ್ದಾರೆ. ಅದೇನೋ ಸ್ಮಾರ್ಟ್ ಬ್ಯಾಂಗ್ಳೂರ್ ಏನೋ ಇದೆಲ್ಲ ಒಂದು ಚೀಫ್ ಇಂಜಿನಿಯರ್ ಕೆಲಸ, ಅವ್ರು ಟೆಂಡರ್ ಮಾಡಬೇಕು. ಟೆಂಡರ್ ಮಾಡಿಲ್ವೋ ಏನೋ ಗೊತ್ತಿಲ್ಲ. ನಾನು ಹಿಂದಿನ ವಾರ ಕೇಳಿದಾಗ ಟೆಂಡರೇ ಮಾಡಿಲ್ಲ. ಯಾಕೆ ಟೆಂಡರ್ ಮಾಡಿಲ್ಲ ನಿಮ್ಗೆ ಗೊತ್ತು? ಯಾಕೆ ಟೆಂಡರ್ ಮಾಡಿಲ್ಲ? ದುಡ್ಡು ಕಿತ್ಕೊಳ್ಳೋದು ಹೆಂಗೆ ಅದೇ ಬುದ್ಧಿ ಅದೇ ಅದು ಮಾಡಿಲ್ಲ. ಟೆಂಡರ್ ಮಾಡಿಬಿಟ್ಟು ಕೆಲಸ ಮಾಡಬೇಕು. ಇವಾಗ ಕಾರ್ಪೊರೇಷನ್ ಕಮಿಷನರ್ 5 ಜನ ಆಗಿದ್ದಾರಲ್ಲ, ಈ ಏರಿಯಾದ ಕಾರ್ಪೊರೇಷನ್ ಕಮಿಷನರ್ ಕರೆದ್ಬಿಟ್ಟು ಅವ್ರಿಗೆ ಹೇಳಬೇಕು ಇದೆಲ್ಲ ಮಾಡಬೇಕು ಅಂತ. ಮಾಡಿಬಿಟ್ಟು ವಾರಕ್ಕೊಂದ್ಸಲಿ ಜನರಿಗೆ ಮಾಡಬೇಕು. ಜನರಿಗೆ ಹೋಗಿ ಸಿಕ್ಬಿಟ್ಟು ಹೋಪ್ ಕೊಡಬೇಕು, ನಾವು ಮಾಡ್ತೀವಪ್ಪ. ಮತ್ತು ಒಂದು ತಿಂಗಳದ್ದು ಇದು ಕೆಲಸ ಮಾಡ್ತೀವಿ. ಕ್ಲೀನ್ ಮಾಡೋಕ್ಕಾಗಲ್ವಾ? ಆ ಟ್ರಾಫಿಕ್ ರೆಗ್ಯುಲೇಟ್ ಮಾಡೋಕ್ಕಾಗಲ್ವಾ? ಅಷ್ಟೊಂದು ಮಾಡೋಕ್ಕಾಗಲ್ವಾ? ಯಾಕೆ ಇಷ್ಟು ಒತ್ತೋಗುತ್ತೀರಾ? 24/7 ಕೆಲಸ ಮಾಡಿ. ಕರ್ನಾಟಕದ ದುಡ್ಡಿದೆ 4 ಲಕ್ಷ ಕೋಟಿ ನಮ್ಮ ಬಜೆಟ್ ಖರ್ಚು ಮಾಡಿ 4 ಲಕ್ಷ ಕೋಟಿ. ಇದೇನು ರೋಡಿಗೇನು ಚಿಕ್ಕ ವಿಷಯ ಅಲ್ವಾ? ಅದು ಕೊಡೋಕ್ಕಾಗಲ್ಲ. ದುಡ್ಡಿದೆ, ಎಲ್ಲ ಇದೆ. ಅಲ್ಲ, ಒಂದು ರೋಡ್ ಸರಿ ಮಾಡೋಕ್ಕಾಗಲ್ಲ ಅಂದರೆ ಏನು ಸರ್ಕಾರ ಇದು? 2 ವರ್ಷ ಆಯಿತು. ಏನು ಸರ್ಕಾರ? ಒಂದು ರೋಡ್ ಮಾಡೋಕ್ಕಾಗಲ್ಲ, ಒಂದು ಸಿಟಿಯಲ್ಲಿ ಕಾರ್ಪೊರೇಷನ್ ಕ್ಲೀನ್ ಮಾಡೋಕ್ಕಾಗಲ್ಲ. ಯಾರು ಕೆಲಸ ಮಾಡ್ತಿ ಎಲ್ಲರಿಗೂ ಸಸ್ಪೆಂಡ್ ಮಾಡಿಬಿಟ್ಟು ಡಿಸ್ಮಿಸ್ ಮಾಡಿ. ಆ ಏರಿಯಲ್ಲಿ ಯಾರು ಕಾರ್ಪೊರೇಷನ್ ಯಾರಿದ್ದಾರೋ ಆಫೀಸರ್ ಕೆಳಗಿವ್ರು ಯಾರು ಮಾಡಿಲ್ವೋ ಡಿಸ್ಮಿಸ್ ಮಾಡಿ. ತೋರಿಸಿ ಜನರಿಗೆ, ನಾವು ನಿಮ್ಮ ಕಷ್ಟ ನಮಗೆ ಗೊತ್ತಾಗಿದೆ, ನಾವು ಮಾಡ್ತೀವಿ. ಮಕ್ಕಳು ರೀ ಅವ್ರ ಮಕ್ಕಳು 1 ಗಂಟೆ 2 ಗಂಟೆಗೆ ಅಳ್ತಾರೆ ದಿನಾಗಲೂ. ನಾವು ಏನು ಮಾಡೋದು ಅಂತ. ಮೊನ್ನೆ ನಾನು 1 ಗಂಟೆ ನನ್ನ ಮೊಮ್ಮಗಿನ ತೊಗೊಂಡೋಗಿದ್ದೆ. ಅಲ್ಲಿ ಇಲ್ಲೇ ನಮ್ಮದು BRV ಹತ್ರ ಸಿಕ್ಕಾಕೊಂಡ್ಬಿಟ್ಟೆ. 1 ಗಂಟೆ ಸಿಕ್ಕಾಕೊಂಡ್ಬಿಟ್ಟೆ. ಏನೋ ಪೊಲೀಸ್ ಏನೋ ಮಾಡಿಬಿಟ್ರು ಅಂತ. ನನ್ನ ಮೊಮ್ಮಗಕ್ಕೆ ಅಳ್ತಾ ಇದ್ದ ಕಾರಲ್ಲಿ. ಯಾವಾಗ ಹೋಗ್ತೀವಿ, ಮನೆಗೆ ಹೋಗ್ಬೇಕು, ಮನೆಯಿಂದ ಏನು ಮಾಡಿದ್ರಿ? 4 ವರ್ಷ ಮಗು. ನಾವು ಏನು ಮಾಡೋದು ಹೇಳಿ? ನಾವು ಹೆಲ್ಪ್ಲೆಸ್ ಆಗಿಬಿಟ್ಟಿದ್ವಿ. ಎಲ್ಲರೂ 1.2 crore ಜನರು ಹೆಲ್ಪ್ಲೆಸ್ ಆಗಿಬಿಟ್ಟಿದ್ದಾರೆ. ಸರ್, ಈಗ ಆಂಧ್ರ CM ಮಗ ಮತ್ತು ಅವ್ರಲ್ಲಿರೋ ಮಿನಿಸ್ಟ್ರು ಕೂಡ ನಾರಾ ಲೋಕೇಶ್ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನೀವು ಬ್ಲಾಕ್ ಬಗ್ ಕಂಪ್ನಿ ಏನಿದೆ, ನೀವು ದಯವಿಟ್ಟು ನಮ್ಮ ಆಂಧ್ರಾಗೆ ಬನ್ನಿ, ನಾವೆಲ್ಲ ರೀತಿಯಾದ ನಿಮ್ಮ ಬೇಸಿಕ್ ನೀಡ್ಸ್ ಎಲ್ಲ ಕೊಡ್ತೀವಿ, ನಮಗೆ ಬನ್ನಿ ಅಂತ ಕರೀತಾ ಇದ್ದಾರೆ. ಎಲ್ಲರೂ ಕರೀತಾರೆ ಬಿಡಿ. ಯಾಕೆ ಆಂಧ್ರದಿಂದ ಕರೀತಾರೆ, ತಮಿಳ್ನಾಡಿನ ಎಲ್ಲರೂ ಕರೀತಾರೆ. ನೋಡಿ, ಹೊಸೂರು ಕಟ್ಟಿದ್ರು. ಹೊಸೂರು ಎಲ್ಲ ಇಂಡಸ್ಟ್ರಿ ಹೋಗ್ತಾರೆ. ಅವರೆಲ್ಲ ನಿಲ್ಲೋದು ಮ್ಯಾನೇಜರ್ಸ್ ಇಲ್ಲಿ. ಇನ್ಫ್ರಾಸ್ಟ್ರಕ್ಚರ್ ನಮ್ಮದು ಕೆಲಸ ಅಲ್ಲಿ, ರೆವಿನ್ಯೂ ಅಲ್ಲಿ. ಹೊಸೂರು ಮುಂದೆ ಬಂತು. ಅಲ್ಲಿ ಅನಂತಪುರಲ್ಲಿ ಕಿಯಾ ಬಂತು. ಅಲ್ಲೂ ಎಲ್ಲ ಹೋಗ್ತಾ ಇದ್ದಾರೆ. ಏನು ಮಾಡ್ತಾಯಿದ್ದೀವಿ ನಾವು? ಒಂದು ಇಂಡಸ್ಟ್ರಿಯಲ್ ಏರಿಯಾ ಸರಿ ಮಾಡೋಕ್ಕಾಗಲ್ಲ. ನೀವು ಪೀಣ್ಯ ಹೋಗ್ಬಿಟ್ಟು ನೋಡಿ ಎಷ್ಟು ಗಲೀಜಿದೆ, ಏನೇನಾಗಿದೆ. ಗಲೀಜು. ಆ ಥರ ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕಾ? 50 ವರ್ಷದಿಂದ ಪೀಣ್ಯ ಇದೆ. ಎಲ್ಲ ಕಡೆ ಹೋಗ್ಬಿಟ್ಟು ನೋಡಿ. ನಾನು ಅಲ್ಲಿ ಹೋಗಿದ್ದೆ. ಇದು ಏರೋಪಾಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಕ್ಲೀನ್ ಮಾಡಿ ಇಂಡಸ್ಟ್ರಿ ಕರ್ಕೊಂಬನ್ನಿ. ಬೆಂಗಳೂರು ಥರ ಊರು ಎಲ್ಲೂ ಇಲ್ಲ ರೀ. ಈ ಥರ ಕನ್ನಡಿಗರ ಥರ ಜನರು ಎಲ್ಲೂ ಇಲ್ಲ ರೀ. ಕನ್ನಡಿಗರು ಭಾಳ ಒಳ್ಳೆಯವರು. ಯಾರು ಬಂದರೂ ಅವರು ರೆಸ್ಪೆಕ್ಟ್ ಕೊಡ್ತಾರೆ. ಎಲ್ಲರೂ ಪೀಸ್ಫುಲ್ಸ್, ಇದು ಒಳ್ಳೆಯವರು. ಈ ಜನರಿಗೆ ನೀವು ಈ ಥರ ಹೀನ ಕೆಲಸ ಮಾಡಿದ್ರೆ ನಾವು ಏನು ಮಾಡ್ಬೇಕು ರೀ? ಅವ್ರು ಕರೀತಾರೆ, ಕರೆಯೋಕ್ಕೇನವ್ರಿ ಕರೀತಾರೆ. ಇಲ್ಲಿ ಬಾ, ಎಲ್ಲ ಕಡೆ ಬಾ ಅಂತ ಕರೀತಾರೆ. ಯಾಕೆ ಕರೆಯಲ್ಲ? ಸ್ವಲ್ಪ ಜನ ಹೋಗ್ಬಿಟ್ಟು ಹೋಗ್ಬೋದು. ಅವ್ರು ಮಾಡ್ತಾ ಇದ್ದಾರೆ. ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಮೈಸೂರಲ್ಲಿ ಬಗ್ಗೆ ಏನಾಯ್ತು? ಹೋಯ್ತು. ಯಾಕೆ? ಗುಜರಾತ್ ಹೋಯ್ತು. ಇವರೆಲ್ಲ ಹೇಳ್ತಾರೆ ಗುಜರಾತ್ ಯಾಕೆ ಹೋಯ್ತು? ಭಾರತ ಸರ್ಕಾರದಿಂದ ಹೌದು, ಭಾರತ ಸರ್ಕಾರ 50% ಕೊಡ್ತಾರೆ. ಗುಜರಾತಿಂದ 20% ಸಬ್ಸಿಡಿ ಕೊಟ್ಬಿಟ್ಟು ಎಲ್ಲರೂ ಕರ್ಕೊಂಡೋಗ್ಬಿಟ್ಟು ಜಮೀನು ತೋರಿಸ್ಬಿಟ್ಟು ಆ ದಿನಾನೇ ಲೆಟರ್ ಕೊಡ್ತಾರೆ. ಈ ಲೆಟರ್ ಕೊಡ್ತಾರಾ? KDB ಅಲಾಟ್ಮೆಂಟ್ ಮಾಡ್ತಾರೆ. ಇಲ್ಲೊಂದು ಹೈ ಲೆವೆಲ್ ಕಮಿಟಿ ಸಿದ್ದರಾಮಯ್ಯರಲ್ಲಿ ಇದ್ದಾರೆ, ಅಪ್ರೂವ್ ಮಾಡ್ತಾರೆ. ಆಮೇಲೆ ಪವರ್ ಸಿಕ್ಕಕ್ಕೆ ಲಂಚ ಕೊಡಬೇಕು, ನೀರು ಕೊಡೋಕ್ಕೆ ಲಂಚ ಕೊಡಬೇಕು, KDBಯಿಂದ ಜಮೀನು ಕೊಡೋಕ್ಕೆ ಲಂಚ ಕೊಡಬೇಕು. ಅಲ್ಲಿ ಹೋಗಿದ್ರೆ ಲೆಟರ್ ಕೊಟ್ಬಿಟ್ಟು ನಿಮ್ಮ ಜಮೀನು ಕೊಡ್ತಾರೆ ಇಮಿಡಿಯೇಟ್ಲಿ. ತಮಿಳ್ನಾಡಿಗೆ ಹೋಗ್ಬಿಟ್ಟು ಅವ್ರು ಕರೆದುಬಿಟ್ಟು ಜಮೀನು ಕೊಡ್ತಾರೆ. ನಮ್ಮ ಓಲಾ ಹೋಯ್ತಲ್ಲ, ಓಲಾ ಕೃಷ್ಣಪುರ ಅಲ್ಲಿ ಜಮೀನು ಕೊಟ್ಟರು, ಇಮಿಡಿಯೇಟಾಗಿ ಕೊಟ್ಟರು. ಶುರು ಮಾಡಿದ ಫ್ಯಾಕ್ಟ್ರಿ ಇವನು ನಮ್ಮ ಭಾವೇಶು ಮತ್ತು ಇವರು ನಮ್ಮದು ಏತರು, ಅವರು ಹೋದರು, ಜಮೀನು ಕೊಟ್ಟರು. ಇಲ್ಲಿ 6 ತಿಂಗಳು ಸಾಯ್ತಾ ಇದ್ದಾರೆ. ಕೇನ್ಸ್ ಅವರು ಮೈಸೂರಲ್ಲಿ ಏನೋ ದೊಡ್ಡ ಮಾಡಬೇಕಾಯ್ತು, ಅವ್ರು ಹೊಟ್ಟೋಗ್ಬಿಟ್ರು, ಗುಜರಾತ್ ಹೋದರು, ಫ್ಯಾಕ್ಟ್ರಿ ಶುರು ಆಗಿಬಿಟ್ಟಿದೆ. ನಾವೇನು ಮಾಡಬೇಕ್ರಿ ನಾವು? ಯಾಕೆ ಇವ್ರು ಮಾಡೋಕ್ಕಾಗಲ್ಲ? ಏನು ತಪ್ಪಿದೆ ನಮ್ಮದು? ನಾವೆಲ್ಲ ಇರೋದಿಲ್ಲಿ ಕರ್ನಾಟಕದಲ್ಲಿ. ನಾವೇನು ಪಾಪ ಮಾಡಿದೀವ? ಎಲ್ಲರೂ ನಮ್ಮ ಮಕ್ಕಳಿಗೆ ಶಾಲೆ ಹೋಗೋಕ್ಕಾಗಲ್ಲ, ಟ್ರಾಫಿಕ್ ಏನು ರೀ ಇದು?